ನಮಸ್ಕಾರ, ಕನ್ನಡ 9ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಸರ್ಕಾರ ಮಕ್ಕಳ ಭವಿಷ್ಯಕ್ಕಾಗಿ ನೀಡಿರುವ ಸೌಲಭ್ಯ ಸಮರ್ಪಕವಾಗಿ ಅನುಷ್ಠಾನವಾಗಿಲ್ಲ. ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಮಕ್ಕಳ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಿ. ಮಾಜಿ ಸಚಿವ ಬಿ ಶಿವರಾಮ್ ಆಗ್ರಹ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪರಿಕಲ್ಪನೆ ಕರ್ನಾಟಕದಲ್ಲಿ ಮಾತ್ರ ಸಿಗತ್ತೆ. ಈ ಪರಿಕಲ್ಪನೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಬಹಳ ಪ್ರಗತಿದಾಯಕ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಹೇಶ್ ಗೌಡ ಅಭಿಮತ. ಚನ್ನರಾಯಪಟ್ಟಣದ ಕುಂದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ. ಕುಂದೂರು ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಡಿಎಲ್ ಮಧು ಆಯ್ಕೆ. ಜಕ್ಕೇನಹಳ್ಳಿ ಗ್ರಾಮದ ನಂಜಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆ. ಬಿಕ್ಕೋಡಿನ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ಮಕ್ಕಳು ಶಿಕ್ಷಣಕ್ಕಿಂತ ಹೆಚ್ಚು ಬೀಡಿ ಸೇದುವುದು, ಗುಟ್ಕಾ ಸೇರಿದಂತೆ ಅನೇಕ ಅನೈತಿಕ ಚಟುವಟಿಕೆಗಳ ವ್ಯವಸ್ಥೆ ಇರುವುದು ಬಹಿರಂಗವಾಗಿದೆ. ಇದರಿಂದ ಮಕ್ಕಳ ಭವಿಷ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಬಿ ಶಿವರಾಮ್ ಆಗ್ರಹಿಸಿದರು. ಬಿಕ್ಕೋಡ್ನ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಇದರಿಂದ ಮಕ್ಕಳ ಭವಿಷ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಮಾಜಿ ಸಚಿವ ಬಿ ಶಿವರಾಮ್ ಆಗ್ರಹಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬಿಕ್ಕೋಡಿನ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನ ಅವ್ಯವಸ್ಥೆ ಬಗ್ಗೆ ಪೋಷಕರು ದೂರಿದ್ದಾರೆ. ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರ ಕೊಟ್ಟಿರುವ ಸೌಲಭ್ಯ ಸಮರ್ಪಕವಾಗಿ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಇದರಿಂದ ಮಕ್ಕಳ ಭವಿಷ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ತಕ್ಷಣವೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಹಾಸ್ಟೆಲ್ ಮಕ್ಕಳು ಆ ವ್ಯವಸ್ಥೆ ಬಗ್ಗೆ ಪೋಷಕರು ದೂರ ತಗೊಂಡ್ಬರ್ತಾರೆ ದೊಡ್ಡ ಪ್ರಮಾಣದಲ್ಲಿ. ಅಂದ್ರೆ ಯಾವ ರೀತಿಯ ದೂರು ಅಂದ್ರೆ, ಅಲ್ಲಿ ಮಕ್ಕಳು ಶಿಕ್ಷಣಕ್ಕಿಂತ ಹೆಚ್ಚು ಅವ್ರ ನೇರವಾದ ಆರೋಪ ಬೀಡಿ ಸೇದೋದು, ಗುಟ್ಕ, ಈ ರೀತಿಯ ಅನೈತಿಕ ವ್ಯವಸ್ಥೆನ ಬಹಿರಂಗಗೊಳಿಸ್ತಾರೆ ಪೋಷಕರು. ನಾವು ಏನಾದರೂ ಅದಕ್ಕೆ ನೈಜ ಉದಾಹರಣೆ ಇದೆಯಾ ಅಂತೇಳಿ ಅವ್ರು ಪ್ರಶ್ನೆ ಮಾಡಿದ್ರೆ ಒಂದು ಆಡಿಯೋನು ರಿಲೀಸ್ ಮಾಡ್ತಾರೆ. ಅವರೇನೆ ಪೋಷಕರು, ನೋಡಿ ನಮ್ಮ ಮಕ್ಕಳು ಹಿಂಗ್ ಮಾತಾಡ್ತಾ ಇರೋದು. ಈ ತರ ಒಂದು ಅವ್ಯವಸ್ಥೆ ಇದ್ದಾಗ ಹಾಸ್ಟೆಲ್ಗಳಿಗೆ ಕಳಿಸ್ತಕ್ಕಂಥದ್ದು ಸರಿನೇ ತಪ್ಪು? ನಾನೊಬ್ಬ ಪ್ರತಿನಿಧಿ ಅಲ್ದಿದ್ರು ಆ ಕ್ಷೇತ್ರಕ್ಕೆ ಸ್ಪರ್ಧಿಸಿದವನು. ಅವ್ರ ಸಮಸ್ಯೆ ಕೇಳಿದಾಗ ನಾನು ಸಕ್ರಿಯವಾಗಿ ಅದಕ್ಕೆ ಭಾಗವಹಿಸ್ತೇವೆ. ಹಾಗಾಗಿ ಸ್ವಲ್ಪ ಆಳವಾಗಿ ಹೋದ್ವಿ, ಅವ್ರು ಹೇಳೋದು ಸರಿನೇ ತಪ್ಪೆ ಅಂತ. ಆ ಹಾಸ್ಟೆಲ್ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ ಸಾಧಾರಣದ ವ್ಯಕ್ತಿ ನೋಡ್ಲಿಕ್ಕಾಗಲ್ಲ. 60 ಮಕ್ಕಳು ಇರ್ತಕ್ಕಂಥ ಒಂದು ಹಾಸ್ಟೆಲ್ ಅಲ್ಲಿ ಕೇವಲ 15 ಮಕ್ಕಳು, ಅವರು ಇರೋದಿಲ್ಲ. ಬೆಳಗ್ಗೆ ಮಧ್ಯಾಹ್ನ ಊಟ, ಸಾಯಂಕಾಲ ಮನೆ. ಯಾಕಂದ್ರೆ ಪೋಷಕರೇ ಬಿಡ್ತಾ ಇಲ್ಲ, ಯಾಕಂದ್ರೆ ಈ ಒಂದು ಚಟುವಟಿಕೆ ಇಲ್ಲ. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಇಲ್ಲದಿರುವ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪರಿಕಲ್ಪನೆ ಕರ್ನಾಟಕದಲ್ಲಿ ಮಾತ್ರ ಇದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ಶ್ಲಾಘನೆ ವ್ಯಕ್ತಪಡಿಸಿದರು. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಇಲ್ಲದಿರುವ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪರಿಕಲ್ಪನೆ ಕರ್ನಾಟಕದಲ್ಲಿ ಮಾತ್ರ ಇರುವುದು ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಮತ್ತು ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಗಣಿತ ಶಾಸ್ತ್ರ ವೇದಿಕೆ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2024-25ನೇ ಸಾಲಿನ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಪ್ರತಿಭಾ ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನನಗೆ ವೈಯಕ್ತಿಕವಾಗಿ, ಯಾಕೆಂದ್ರೆ ಆ ಮೌಲ್ಯಮಾಪನ ಕೇಂದ್ರದಲ್ಲಿ ಕೊಡುವ ರಿಯಾಯಿತಿಯನ್ನ ಇಲ್ಲೂ ನಾವು ಕೊಡುವ ಒಂದು ಅನಿವಾರ್ಯತೆ ಇರ್ತದೆ. ರಾಜಿ ಮಾಡ್ಕೊಳ್ಳೋಣ. ನಾವು ಆ ವಿದ್ಯಾರ್ಥಿಗಳ ಆ ನಡವಳಿಕೆಗೆ ಎಲ್ಲೋ ಒಂದ್ ಕಡೆ ಇಡೀ ವಾತಾವರಣ ಕಾರಣ ಆಗಿರುತ್ತೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ದೋಷವನ್ನ ನಾವು ನಿವಾರಿಸಿಕೊಳ್ಳೋ ಪ್ರಯತ್ನ ಮಾಡೋಣ. ಜೊತೆಗೆ ಅವೆರಡನ್ನು ಬೆಳೆಸುವಂತಹದ್ದೊಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮುಖ್ಯವಾಗಿ, ಬಹಳ ಮುಖ್ಯವಾಗಿ ನಾನು ಇಲ್ಲಿ ನಿಮ್ಮೊಟ್ಟಿಗೆ ಮಾತನಾಡ್ತಕ್ಕಂಥ ಸಂಗತಿ ಏನಂತ, ನಮ್ಮ ಇತ್ತೀಚಿನ ಶೈಕ್ಷಣಿಕ ಕೆಲವು ಸಂಗತಿಗಳು, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಬಗ್ಗೆ ತಗೊಂಡಿರ್ತಕ್ಕಂಥ ನಿಲುವುಗಳು, ನಿರ್ಣಯಗಳು, ಇವು ಎಷ್ಟು ಮಟ್ಟಿಗೆ ಸರಿ ಅಥವಾ ತಪ್ಪು ಅನ್ನುವಂಥ ಚರ್ಚೆ ಗಂಭೀರವಾಗಿ ನಡೀತಾ ಇಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಕೊರಗು.
ಇಡೀ ದೇಶದ ಯಾವ ರಾಜ್ಯದಲ್ಲೂ ಇಲ್ಲದೆ ಇರತಕ್ಕಂತಹ ಪದವಿ ಪೂರ್ವ ಶಿಕ್ಷಣ ಪರಿಕಲ್ಪನೆ ಕರ್ನಾಟಕದಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಈ ಪರಿಕಲ್ಪನೆ ಮತ್ತೆ ಈ ವ್ಯವಸ್ಥೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಬಹಳ ಪ್ರಗತಿದಾಯಕವಾಗಿದೆ ಅನ್ನುವಂಥದ್ದನ್ನು ಒಪ್ಕೊಳ್ಳೇಬೇಕು ನಾವು. ಬಹಳ ಪಾಸಿಟಿವ್ ಆಗಿದೆ. ಬಹಳ ಪಾಸಿಟಿವ್ ಆಗಿರ್ತಕ್ಕಂಥ ಈ ಕಲ್ಪನೆಯನ್ನ ನಾವು ಸುಮ್ಮನೆ ಬೇರೆ ಬೇರೆ ಕಾರಣಕ್ಕಾಗಿ ನಾಶ ಮಾಡ್ತಕ್ಕಂಥದ್ದು ಯಾಕೆ? ಇಡೀ ಆಗ 2 ವರ್ಷ ಮಕ್ಕಳಿಗೆ ನಾವು ನೀಡ್ತಾ ಇರ್ತಕ್ಕಂಥ ಶಿಕ್ಷಣ ರಾಷ್ಟ್ರಮಟ್ಟದಲ್ಲಿ ಬಹಳ ಒಂದು ಅತ್ಯುನ್ನತವಾದಂತಹ ಸಾಧನೆಯನ್ನು ಮಾಡಿದೆ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಪನಿರ್ದೇಶಕ ಸಿಎಂ ಮಹಾಲಿಂಗಯ್ಯ, ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಗಣಿತಶಾಸ್ತ್ರ ವೇದಿಕೆ ಅಧ್ಯಕ್ಷ ಡಿವಿ ಸುರೇಶ್ ಇತರರು ಹಾಜರಿದ್ದರು. ಹಾಸನ ನಗರದ ಸಮೀಪದ ಆಡುವಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲಾ ನೂತನ ಕಟ್ಟಡದ ನಿರ್ಮಾಣಕ್ಕೆ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಪೂಜೆ ಸಲ್ಲಿಸಿ ಶಂಕುಸ್ಥಾಪನೆ ನೆರವೇರಿಸಿದರು. ಹಾಸನ ನಗರದ ಸಮೀಪದ ಆಡುವಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲಾ ನೂತನ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಪೂಜೆ ಸಲ್ಲಿಸಿ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ಗ್ರಾಮಸ್ಥರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಆಡುವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಪೂರ್ಣ ಹಾಳಾಗಿದೆ. ಸಂಪೂರ್ಣವಾಗಿ ನೆಲಸಮ ಮಾಡಿ ಹೊಸ ಶಾಲಾ ನಿರ್ಮಾಣ ಮಾಡಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ ಅಂದರು. ಶಾಲೆ ಕಟ್ಟಡ ಬಹಳ ದುರಸ್ತಿ ಅಂದ್ರೆ ಅದು ರಿಪೇರಿ ಮಾಡಲಿಕ್ಕೂ ಸಾಧ್ಯ ಆಗದಂತ ಸ್ಥಿತಿಲಿದೆ. ಸಂಪೂರ್ಣವಾಗಿ ಅದು ನೆಲಸಮ ಮಾಡಿ ಹೊಸ ಕಟ್ಟಬೇಕು. ಆದರೆ ಸರ್ಕಾರದಿಂದ ಯಾವುದೇ ಅನುದಾನ ಕೂಡ ಹೊಸ ಕಟ್ಟಡ ಕಟ್ಟಲಿಕ್ಕೆ ಯಾವುದು ಅನುದಾನ ಇಲ್ಲದೆ ಇರೋದು ಒಂದು ನಮಗೆಲ್ಲ ಬೇಸರದ ಸಂಗತಿ. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಮಕ್ಕಳು ಕೂಡ ಶಾಲೆಯಲ್ಲಿ ಕೂತ್ಕೊಳ್ದೇ ಇರೋ ಪರಿಸ್ಥಿತಿ ಇರೋದ್ರಿಂದ ಜಿಲ್ಲಾ ಪಂಚಾಯತ್ರಿಂದ 5 ಲಕ್ಷ ಮತ್ತು ಶಾಸಕರಿಂದ 5 ಲಕ್ಷ ಒಟ್ಟು 10 ಲಕ್ಷಕ್ಕೆ ಸೇರಿ ಸದ್ಯಕ್ಕೆ ಏನು ಒಂದು ಕೊಠಡಿನ ಮಾಡ್ತಾ ಇದೀವಿ. ನಾನು ಕೂಡ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಕೆಲಸ ಮಾಡಬೇಕು. ಹಾಗಾಗಿ ನಾವು ಕೂಡ ಏನು ಸದನದಲ್ಲಿ ಒಂದು ಚರ್ಚೆಯನ್ನು ಕೂಡ ಒಂದು ಪ್ರಶ್ನೆಯನ್ನು ಕೇಳಿ ಸದನವನ್ನ ಗಮನ ಸೆಳೆಯುವಂತ ಕೆಲಸನ ಮಾಡ್ತೀವಿ. ಶೀಘ್ರದಲ್ಲೇ ಸರ್ಕಾರ ಏನು ಮುನ್ನೆಚ್ಚರಿಕೆ ವಹಿಸಿ ಇಂಥ ಶಾಲೆಗಳನ್ನ ಮುಂದುವರಿಸಬೇಕು, ನಡೆಸ್ಕೊಂಡು ಹೋಗ್ಬೇಕು, ಮುಚ್ಚುವಂತ ಕೆಲಸ ಆಗಬಾರ್ದು ಅಂತ ತಮ್ಮ ಮೂಲಕ ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ. ಯಾವುದೋ ಇಂಡಸ್ಟ್ರೀಸ್ ಕೂಡ CSR ಫಂಡ್ ಕೊಡ್ಲಿಕ್ಕೆ ಮುಂದೆ ಬರಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ. ತಮ್ಮ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತೇನೆ. CSR ಫಂಡ್ ಇಂಡಸ್ಟ್ರೀಸ್ ಇಂದ ಯಾವುದೇ ಒಂದು ಫಂಡ್ ಕೊಡಿಸಿ ಕೊಠಡಿನ ಮುಗಿಸುವಂತ ಕೆಲಸ ಮಾಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತೇನೆ. ಕಾರ್ಯಕ್ರಮದಲ್ಲಿ 4ನೇ ವಾರ್ಡ್ನ ಸದಸ್ಯ ವಾಸುದೇವ್, ನಗರಸಭೆ 2ನೇ ವಾರ್ಡ್ನ ಸದಸ್ಯ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ಭಾನು ಪಟೇಲ್, ಸುನಿಲ್, ಯೋಗೇಶ್, ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು, ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at ದುಬೈ ಮಾಲ್, ಮರೀನ್ ಕ್ರೂಸ್ with dinner, desert safari with belly dance, Abu Dhabi city tour with Hindu temple, Ferrari World, Dubai city tour with Dubai frame photo stop, future of museum,
ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. 9591027265 7899173517. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣ ತಾಲೂಕಿನ ಕುಂದೂರು ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಡಿಎಲ್ ಮಧು ಹಾಗೂ ಉಪಾಧ್ಯಕ್ಷರಾಗಿ ಜಕ್ಕೇನಹಳ್ಳಿ ಗ್ರಾಮದ ನಂಜಮ್ಮನವರು ಆಯ್ಕೆಗೊಂಡರು. ಕುಂದೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ದೊಡ್ಡ ಕರಡೇವು ಗ್ರಾಮದ ಡಿಎಲ್ ಮಧು, ಉಪಾಧ್ಯಕ್ಷರಾಗಿ ಜಕ್ಕೇನಹಳ್ಳಿ ಗ್ರಾಮದ ನಂಜಮ್ಮ ಅವರು ಆಯ್ಕೆಯಾಗಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಕುಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ದೇವೇಗೌಡರ ಹಾಗೂ ಉಪಾಧ್ಯಕ್ಷರಾಗಿದ್ದ ಜಯಮ್ಮ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಚುನಾವಣೆಯಲ್ಲಿ 8 ಮತಗಳನ್ನು ಪಡೆದು ಡಿಎಲ್ ಮಧು ಅಧ್ಯಕ್ಷರಾಗಿ ಮತ್ತು 9 ಮತಗಳನ್ನು ಪಡೆದ ನಂಜಮ್ಮ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿಗಳಾಗಿ ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಕಾರ್ಯನಿರ್ವಹಿಸಿದರು. ಈ ವೇಳೆ ಕುಂದೂರು ಗ್ರಾಮ ಪಂಚಾಯಿತಿ ಪಿಡಿಒ ಅರುಣ್ ಕುಮಾರ್, ನಾಗರಾಜ್, ಅನಂತಮೂರ್ತಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು. ಕಾಮಧೇನು ಸಹಕಾರಿ ವೃದ್ಧಾಶ್ರಮ ಮತ್ತು ಅಮೂಲ್ಯ ಶಿಶು ಕೇಂದ್ರದ ವತಿಯಿಂದ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಕಾರ್ಯಕ್ರಮ ಹಾಸನದ ಗವೇನಹಳ್ಳಿಯಲ್ಲಿ ನಡೆಯಿತು. ಕಾಮಧೇನು ಸಹಕಾರಿ ವೃದ್ಧಾಶ್ರಮ ಮತ್ತು ಅಮೂಲ್ಯ ಶಿಶು ಕೇಂದ್ರದ ವತಿಯಿಂದ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಕಾರ್ಯಕ್ರಮ ಹಾಸನದ ಗವೇನಹಳ್ಳಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾಧಿಕಾರಿ ಕಾಂತರಾಜ್ ಮತ್ತು ಪೋಷಕತ್ವ ವಿಭಾಗದ ಜಿಲ್ಲಾ ಸಂಯೋಜಕರಾದ ಅನುಪಮ ಮಾತನಾಡಿ, ಮಕ್ಕಳ ದತ್ತು ಪಡೆಯುವ ಬಗ್ಗೆ ಸಂಪೂರ್ಣ ವಿವರ ಹಾಗೂ ಮಕ್ಕಳ ಪೋಷಕತ್ವ ಪಡೆಯುವ ಪ್ರಕ್ರಿಯೆಯನ್ನ ವಿವರಿಸಿದರು. ಈಗ ದತ್ತು ತಗೊಳ್ಳಿಕ್ಕೆ ಭಾಳ ಪ್ರೊಸೀಜರು ತುಂಬ ಕ್ಲಾರಿಟಿ ಇದೆ. ಸ್ವಲ್ಪ ಲೆಂತಿ ಪ್ರೋಸೆಸ್ ಆಗುತ್ತೆ ಅನ್ನೋದಿದ್ರೆ ಅದೊಂದು ಬಿಟ್ಟರೆ ಇನ್ನು ಮಿಕ್ಕಿದಂಗೆ ತುಂಬ ಟ್ರಾನ್ಸ್ಪರೆಂಟಾಗಿ ದತ್ತುನ ನಾವು ಈ ಆನ್ಲೈನ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಹಿಂದೆ ನಾವು ಒಂದು ದತ್ತು ಸಂಸ್ಥೆನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಅಂದರೆ ಅದೇ ಸಂಸ್ಥೆನಲ್ಲಿ ಮಕ್ಕಳು ಸಿಗೋವರೆಗೂ ವೆಯ್ಟ್ ಮಾಡಬೇಕಿತ್ತು. ಈಗ ಹಂಗಿಲ್ಲ. ನಾವೀಗ ಕರ್ನಾಟಕ ರಾಜ್ಯ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಅಥವಾ ಜಮ್ಮು ಕಾಶ್ಮೀರದಲ್ಲಿ ನಮಗೆ ಮಗು ಸಿಕ್ಕರೂ ಪರವಾಗಿಲ್ಲ ಅಂತ ಹೇಳಿ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಾವು ಮಗಳು ತಗೋತೀವಿ ಅಂತೇಳಿ ಅಲ್ಲಿ ಆಪ್ಷನ್ನಲ್ಲಿ ನಾವು ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಸೀನಿಯಾರಿಟಿ ಮೇಲೆ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಹೋಗಿಬೇಕಾದ್ರೆ ಮಕ್ಕಳನ್ನು ತರಲಿಕ್ಕೆ, ದತ್ತು ತಗೊಳ್ಳಿಕ್ಕೆ ಅವಕಾಶಗಳಿದ್ದಾವೆ. ಆಯ್ತಾ? ಈಗ ದತ್ತು ನಿಯಮಾವಳಿ ಪ್ರಕಾರ ಸ್ನೇಹಿತರೆ ಒಂದಷ್ಟು 2022ರಲ್ಲಿ ಮತ್ತೊಂದು ಸರಿ 2017ರಲ್ಲಿ ದತ್ತು ನಿಯಮಾವಳಿ ಬರುತ್ತೆ. ಅದಾದ ನಂತರ 2022ರಲ್ಲೂ ಕೂಡ ದತ್ತು ನಿಯಮಾವಳಿ ಮತ್ತೊಂದು ಸರಿ ಪರಿಷ್ಕರಣೆ ಆಗಿದೆ. ಅಂದರೆ JJ ಆ್ಯಕ್ಟ್ 2020ರಲ್ಲಿ ಒಂದು ಸರಿ ತಿದ್ದುಪಡಿ ಆಗುತ್ತೆ. ಆ JJ ಆ್ಯಕ್ಟಿನ ತಿದ್ದುಪಡಿಯ ಆಧಾರದಲ್ಲಿ 2022ರಲ್ಲಿ ದತ್ತು ನಿಯಮಾವಳಿಗಳು ಬದಲಾಗಿದ್ದಾವೆ. ಈಗ ಈ ದತ್ತು ನಿಯಮಾವಳಿ ಪ್ರಕಾರ ಏಜ್ ಕ್ರೈಟೀರಿಯಾ ಒಂದು ಬದಲಾಗಿದೆ. ಹೇಗಿದೆ ಅಂದರೆ ಗಂಡ ಹೆಂಡತಿ ವಯಸ್ಸನ್ನು ಕೂಡಿದರೆ 85 ಇಯರ್ಸ್ ಬಂದರೆ, ಗಂಡನಿಗೆ 40, ಹೆಂಡತಿಗೆ ಅಥವಾ ಗಂಡನಿಗೆ 45, ಹೆಂಡತಿಗೆ 40 ವರ್ಷ ಆಗಿದೆ, 85 ಇಯರ್ಸ್ ಬಂದರೆ ಈ ನಿಯಮಾವಳಿ ಪ್ರಕಾರ 2 ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳನ್ನ ದತ್ತು ತಗೊಳ್ಳಿಕ್ಕೆ ಇದರಲ್ಲಿ ಪ್ರಾವಿಷನ್ ಇದೆ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಮಾಧವ್ ಶೆಣೈ ಎಂ, ಗೌರವಾಧ್ಯಕ್ಷ ಮುತ್ತತ್ತಿ ರಾಜಣ್ಣ, ನಿರ್ದೇಶಕರಾದ ಆನಂದ್ ಬಾಗಡೆ, ಕೃಷ್ಣ ಅಯ್ಯಂಗಾರ್, ಶಬೀರ್ ಅಹಮದ್ ಹಾಜರಿದ್ದರು. ಬೇಲೂರು ತಾಲೂಕಿನ ಬಿಕ್ಕೋಡಿನಲ್ಲಿ ಚರಂಡಿಗೆ ಬಿದ್ದು ವ್ಯಕ್ತಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಂಚಾಯಿತಿಯ ನಿರ್ಲಕ್ಷ್ಯ ಎಂದು ಆರೋಪಿಸಿ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಎದುರು ಮೃತದೇಹವಿಟ್ಟು ಕುಟುಂಬಸ್ಥರು, ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದಿಂದ ವ್ಯಕ್ತಿ ಚರಂಡಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಆರೋಪಿಸಿ ವ್ಯಕ್ತಿಯ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ಬೇಲೂರು ತಾಲೂಕಿನ ಬಿಕ್ಕೋಡ್ನಲ್ಲಿ ನಡೆದಿದೆ. ಚರಂಡಿಯಲ್ಲಿ ಕಸ ಕಡ್ಡಿ ತುಂಬಿ ನೀರು ತುಂಬಿಕೊಂಡು ಕೊಳಚೆ ನೀರು ಹರಿಯದೆ ನಿಂತಲ್ಲೇ ನಿಂತಿದೆ. ಈ ವೇಳೆ ಆಯತಪ್ಪಿ ಬಿದ್ದಿರುವ ವ್ಯಕ್ತಿ ಮೇಲೆ ಏಳೋದಕ್ಕೆ ಸಾಧ್ಯವಾಗದೆ ಮೃತಪಟ್ಟಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪಿಡಿಒ ಹಾಗೂ ಸದಸ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಹಲವು ದಿನಗಳಿಂದ ಒಳಚರಂಡಿ ಸ್ವಚ್ಛಗೊಳಿಸುವಂತೆ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ರೂ ಪ್ರಯೋಜನ ಆಗಿಲ್ಲ. ಜನಪ್ರತಿನಿಧಿಗಳು ಹಾಗೂ
ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದಿಸದೇ ಇರೋದೇ ಈ ಸಾವಿಗೆ ಕಾರಣ. ಹಾಗಾಗಿ ಈ ಕೂಡಲೇ ಪಿಡಿಒ ಅವರನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ರು. ಈ ವೇಳೆ ಗ್ರಾಮಸ್ಥರು ಹಾಗೂ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ಇದು ನೋಡಿ, ಸತ್ತೋಗಿರೋ ವ್ಯಕ್ತಿ ಮನೆ ಮುಂದೆ ಚರಂಡಿ ನೀರು ಗ್ರಾಮ ಪಂಚಾಯತ್ ನೀರು ತೆಗಿದಲೆ ಚರಂಡಿ ಬಿದ್ದು ಸತ್ತೋಗಿರೋದು. ಇದು ಮನೆ ಗ್ರಾಮ ಪಂಚಾಯತಿ ಇವನ್ ಬಿದ್ದು ಅಲ್ಲಿ ನೀರ್ ಇಲ್ಲ ಅಂದಿದ್ರೆ ಇವನ್ ಬಿದ್ದು ಹೆಂಗ ಎದಳನು ಬಕ್ಕನು. ಬಟ್ ಅವ್ರ ಚರಂಡಿ ಕ್ಲೀನ್ ಮಾಡ್ತಾರೆ, ನೀರ್ ಕುಡಿದು ಸತ್ತೋಗಿರೋದು. ಈ ಸಾವು ಎಂತವರಿಗೂ ಬರಬಾರ್ದು. ಸಾಯ್ತಾರೆ, ಎಲ್ಲರೂ ಸಾಯ್ತಾರೆ, ಬಟ್ ಈ ತರ ಸಾವು ಯಾರಿಗೂ ಬರಬಾರ್ದು. ಇದು ನೋಡಿ, 2 ಮಕ್ಳು, ಇವ್ರ ಹೆಂಡತಿ ಪಾಪ ತೋಟಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡೋದು. ಪಾಪ ಇವು 2 ಇನ್ನು ಚೆಕ್ ಮಕ್ಳು, ಇನ್ನು ಈಗ ಓದ್ತಿದಾವೆ. ಮುಂದಕ್ಕೆ ಎಜುಕೇಶನ್ ಸಕ್ಕ ದುಡ್ಡು ಖರ್ಚಾಗುತ್ತೆ. ಅದೆಲ್ಲ ಯಾರು ಮಾಡೋದು? ಇದು ನೋಡಿ, ಬಿಕ್ಕೋಡ್ ಗ್ರಾಮ ಪಂಚಾಯತಿ ನೋಡಿ, ಬಿಕ್ಕೋಡ್ ಗ್ರಾಮ ಪಂಚಾಯತಿ ಇದು. ಅಧಿಕಾರಿಗಳು ಬಂದು ನೋಡ್ಲಿ ಅಂತ ಕೊಟ್ಟಿದೀವಿ. ನಾವು ಕೇಸ್ ಮಾಡೋ ಉದ್ದೇಶ ಏನಿಲ್ಲ. ನಾವು ಬಂದಿರೋ ಉದ್ದೇಶ ಏನ್ ಗೊತ್ತಾ, ನಮ್ಮ ಅಭಿವೃದ್ಧಿ ಅಧಿಕಾರಿ ಆಗ್ಲಿ, ನಮ್ಮ ವಾರ್ಡ್ ಮೆಂಬರ್ಗಳಾಗ್ಲಿ ಬಂದುಬಿಟ್ಟು ನಮಗೆ ಯಾವುದೇ ತರದ ಸ್ಪಂದನೆ ಕೊಡ್ಲಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಬಂದಿರೋದು. ಆಯ್ತಾ? ಇದಕ್ಕೊಂದು ನ್ಯಾಯ ಬೇಕು. ಆಯ್ತು, ಇದಕ್ಕೆ ನ್ಯಾಯ ಸಿಗುತ್ತೆ. ಹಂಗಲ್ಲ, ಇದನ್ನ ನೀವು ಸಾರ್ವಜನಿಕ ಸ್ಥಳದಲ್ಲಿ ಇಡಂಗಿಲ್ಲ. ಇದು ಈಗ ನಾವು ಇಲ್ಲಿ ಬರ್ಲಿಲ್ಲ ಅಂದ್ರೆ ಎಲ್ಲಿಗೆ ತರ್ಬೇಕು ಸರ್? ಮನೇಲಿ ಇಟ್ಕೊಳ್ಳಿ. ಯಾರು ನಾವು ಸಾವಿನ ಬಗ್ಗೆ ಏನು ಗೊತ್ತಾ? ಗೊಚ್ಚೆ ನೀರು ಕೂಡ ಸತ್ತೋಗಿದ್ದಾನೆ. ಅದಕ್ಕೆ ಕಾರಣ ಯಾರು? ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮೆಂಬರೇ ಕಾರಣ. ಅಭಿವೃದ್ಧಿ ಅಧಿಕಾರಿಗಳಿಗೆ ಕೆಲಸ ಮಾಡೋ ಸರ್. ಮೆಂಬರ್ ಹೇಳ್ತೀರಲ್ಲ ಸರ್, 50,000 ನಾವು ರಾಜೀನಾಮೆ ಕೊಡ್ಲಿ. ನಾವು ಕೇಳಿದ್ಕೆ ರಾಜೀನಾಮೆ ಕೂಡ ಕೇಳಿದ್ರಲ್ಲ. ಕ್ಲೀನ್ ಆಗಿದೆ ಅಂತ ಹೇಳಿದ್ಮೇಲೆ ಬಿಲ್ ಪಾಸ್ ಮಾಡಿದ್ರು. ಇವನ ಕ್ಲೀನ್ ಆಗಿದ್ರೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಕೊಲೆ ಮಾಡಿದ್ದಾರೆ. ಅಕಸ್ಮಾತ್ ಇಲ್ಲಿ ಸಾರ್ವಜನಿಕರು ಇಡೋದು ಬೇಡ ಅಂತಿರಲ್ಲ, ಗ್ರಾಮ ಪಂಚಾಯತ್ ತಗೋಗಿ ಅವರೇ ತಗೋಗ್ಲಿ. ಎಲ್ಲಿ ಬಾಡಿ ನ್ಯಾಯ ಇದೆಯಾ? ತಗೊಂಡೋಗ್ಲಿಕ್ಕೆ ನ್ಯಾಯ ಇದೆಯಾ? ತಗೊಂಡೋಗ್ಲಿ. ಅವರಿಂದನೇ ಆಗಿರೋದು, ಅವರೇ ತಗೊಂಡೋಗ್ಲಿ. ಅಲ್ಲ, ನ್ಯಾಯ ಇದೆ, ತಗೊಂಡೋಗ್ಲಿ. ಇವ್ರ ಮಾತ್ರ ಹೇಳ್ಸೋದ್ ಬೇಡ. ಇವ್ರಿಗೆ ನ್ಯಾಯ ಕೊಡ್ಲಿ, ತಗೊಂಡೋಗ್ಲಿ. ಬಾಡಿ ಇವ್ರಿಗೆ ನ್ಯಾಯ ಕೊಡ್ಲಿ. ಸರ್ಕಾರದ ನ್ಯಾಯ ಇದೆಯಾ ತಗೊಂಡೋಗ್ಲಿಕ್ಕೆ? ಅಲ್ಲಣ್ಣ, ನೀವು ತಗೋಣ. ಬಾಡಿ ಇಡಕ್ ಪರ್ಮಿಷನ್ ಇಲ್ಲ ಅಂದ್ರೆ ಅವರೇ ತಂದೋಗ್ಲಿ. ಅದೇ ತಗೊಂಡೋಗ್ಲಿ, ಬಾಡಿ ತಗೊಂಡೋಗ್ಲಿ. ಕನ್ನಡಿಗರು ಕನ್ನಡ ನೆಲ, ಜಲ, ಭಾಷೆ ಹಾಗೂ ಸಂಸ್ಕೃತಿಯ ಬಗ್ಗೆ ಅಭಿಮಾನದ ಜೊತೆಗೆ ಸ್ವಾಭಿಮಾನ ಬೆಳೆಸಿಕೊಂಡು ವರ್ಷ ಪೂರ್ತಿ ಕನ್ನಡತನ ಮೆರಿಬೇಕು ಎಂದು ಮಹಿಳಾ ಸರ್ಕಾರಿ ವಿದ್ಯಾಲಯದ ಪ್ರಾಂಶುಪಾಲೆ ಡಾಕ್ಟರ್ ಪ್ರತಿಮಾ ಕರೆ ನೀಡಿದರು. ಕನ್ನಡಿಗರು ಕನ್ನಡ ನೆಲ, ಜಲ, ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ಅಭಿಮಾನದ ಜೊತೆ ಸ್ವಾಭಿಮಾನ ಬೆಳೆಸಿಕೊಂಡು ವರ್ಷಪೂರ್ತಿ ಕನ್ನಡತನ ಮೆರಿಬೇಕು ಅಂತ ಮಹಿಳಾ ಸರ್ಕಾರಿ ವಿದ್ಯಾಲಯದ ಪ್ರಾಂಶುಪಾಲೆ ಡಾಕ್ಟರ್ ಪ್ರತಿಮಾ ಕರೆ ಕೊಟ್ಟಿದ್ದಾರೆ. ಅವರು ಕೃಷ್ಣರಾಜಪೇಟೆಯ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ನಂತರ ಮಾತನಾಡಿದರು. ನಮ್ಮಲ್ಲಿ ಕರ್ನಾಟಕ ಏಕೀಕರಣವನ್ನು ಶುರು ಮಾಡಿದಂತಹ ಮಹಾನುಭಾವರು ಆಲೂರು ವೆಂಕಟರಾಯರು. ನೀವೆಲ್ಲರೂ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂತಹ ಗೀತೆಯನ್ನು ಕೇಳಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕನ್ನಡದ ಕುಲಪುರೋಹಿತ ಅಂತಲೇ ಕರಿತೀವಿ. 1905ರಲ್ಲಿ ಆಲೂರು ವೆಂಕಟರಾಯರಿಂದ ಕರ್ನಾಟಕದ ಏಕೀಕರಣ ಚಳುವಳಿ ಆರಂಭ ಆಗುತ್ತೆ. ಅಲ್ಲಿಂದ ಹಲವಾರು ಸಾಹಿತಿಗಳು ಅದಕ್ಕೆ ಕೈ ಜೋಡಿಸ್ತಾರೆ, ಸಂಸ್ಥಾನದ ರಾಜರುಗಳು ಕೈ ಜೋಡಿಸ್ತಾರೆ, ಸಾಮಾನ್ಯ ನಾಗರಿಕರು, ಹೋರಾಟಗಾರರು, ವಿದ್ಯಾರ್ಥಿಗಳು ಎಲ್ಲರೂ ಕೈ ಜೋಡಿಸ್ತಾ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ 1950ರಲ್ಲಿ ನಮಗೆ ಗಣರಾಜ್ಯ ಆಗುತ್ತೆ. ಗಣರಾಜ್ಯ ಆದಮೇಲೆ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಮಾಡಬೇಕು ಅನ್ನುವಂತಹ ಕೂಗು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಭಾಷಾವಾರು ಪ್ರಾಂತ್ಯ ಮಾಡಬೇಕು ಅನ್ನುವಂಥದ್ದು ಆಂಧ್ರ ಪ್ರದೇಶದಿಂದ ಮೊದಲು ಕೂಗು ಹೇಳೋವಂಥದ್ದು. ಅಲ್ಲಿ ಪೊಟ್ಟಿ ಶ್ರೀರಾಮುಲು ಅನ್ನುವಂಥವರು ಉಪವಾಸವನ್ನು ಮಾಡಿ ಸಾವನ್ನಪ್ತಾರೆ. ಅಲ್ಲಿಂದ ಈ ಏಕೀಕರಣ ಚಳುವಳಿ ಇನ್ನೂ ತೀವ್ರ ಆಗ್ತಾ ಹೋಗುತ್ತೆ.
ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿವಿಧ ವಿಭಾಗಗಳ ಮುಖ್ಯಸ್ಥರಾದ ಡಾಕ್ಟರ್ ರುದ್ರೇಶ್, ಡಾಕ್ಟರ್ ನಾಗಪ್ಪ ಭಜಂತ್ರಿ, ಡಾಕ್ಟರ್ ಅರುಣ್ ಕುಮಾರ್, ಡಾಕ್ಟರ್ ಹರೀಶ್ ಮತ್ತಿತರರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರ ಮಕ್ಕಳ ಭವಿಷ್ಯಕ್ಕಾಗಿ ನೀಡಿರುವ ಸೌಲಭ್ಯ ಸಮರ್ಪಕವಾಗಿ ಅನುಷ್ಠಾನವಾಗಿಲ್ಲ. ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಮಕ್ಕಳ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಿ. ಮಾಜಿ ಸಚಿವ ಬಿ ಶಿವರಾಮ್ ಆಗ್ರಹ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪರಿಕಲ್ಪನೆ ಕರ್ನಾಟಕದಲ್ಲಿ ಮಾತ್ರ ಸಿಗತ್ತೆ. ಈ ಪರಿಕಲ್ಪನೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಬಹಳ ಪ್ರಗತಿದಾಯಕ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಹೇಶ್ ಗೌಡ ಅಭಿಮತ. ಚನ್ನರಾಯಪಟ್ಟಣದ ಕುಂದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ. ಕುಂದೂರು ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಡಿಎಲ್ ಮಧು ಆಯ್ಕೆ. ಜಕ್ಕೇನಹಳ್ಳಿ ಗ್ರಾಮದ ನಂಜಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ 9. ಇದು ಕನ್ನಡಿಗರ ಕಣ್ಮಣಿ.